ಇವತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕಂತೇಳಿ ಪೂಜೆ ಸಾಮಾನು ತಗೊಳಕ್ಕೆ ಹೋದ್ವಿ. ಅಲ್ಲಿ 150 ರೂಪೀಸ್ ಚಾರ್ಜ್ ಮಾಡಿದ್ರು. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಪೂಜೆ ಮಾಡಿಸಿ, ನಿಮಗೂ ಒಳ್ಳೆಯದಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಬಂದಿರೋ ಟೆಂಪಲ್ಲು ತುಂಬಾ ಫೇಮಸ್ ಆಗಿರೋ ಟೆಂಪಲ್ಲು. ಅದು ಯಾವ ಟೆಂಪಲ್ಲು ಅಂತಂದರೆ ಕಬ್ಬಾಳಮ್ಮ ದೇವಸ್ಥಾನ ಟೆಂಪಲ್ಲು. ಫ್ರೆಂಡ್ಸ್, ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹೋಗಿ ವಿಸಿಟ್ ಮಾಡು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಬಟ್ ಅದಕ್ಕೋಸ್ಕರ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಬಿಡುವು ಮಾಡ್ಕೊಂಡು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮತ್ತು ದೇವರ ಆಶೀರ್ವಾದ ಪಡ್ಕೊಳೋದಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಪೂಜೆ ಸಾಮಾನು ತಗೊಂಡಿದ್ದೀವಿ. ಒಳಗಡೆ ಯಾವ ಥರ ಪೂಜೆ ಮಾಡ್ತಾರೆ ಮತ್ತು ಒಳಗಡೆ ದೇವರೆಲ್ಲ ಯಾವ ಥರ ಇದೆ ಅದನ್ನೆಲ್ಲ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಇವತ್ತು ಕಬ್ಬಾಳಮ್ಮ ಟೆಂಪಲ್ಗೆ ಎಂಟ್ರಿ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ, ಯಾವ ಥರ ಇದೆ ಟೆಂಪಲ್ ಒಳಗಡೆ ನೋಡಿಸ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದೆ. ಇಲ್ಲಿ ತೆಂಗಿನಕಾಯಿ ಹೊಡ್ಕೋಬೇಕು, ಅವರೇ ಹೊಡ್ಕೊಡ್ತಾರೆ. ಇಲ್ಲಿ ತೆಂಗಿನಕಾಯಿ ಕೊಟ್ಟರೆ ನೋಡಿ, ನಮ್ಮ ಫ್ರೆಂಡು, ನಮ್ಮ ಹುಡುಗ ತೆಂಗಿನಕಾಯಿ ಹೊಡ್ಸ್ಕೊತ ಇದ್ದಾನೆ. ಇಲ್ಲಿ ನೀರಿಟ್ಟಿರ್ತಾರೆ. ನೀರಲ್ಲಿ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ಈಗ ಹೋಗ್ತಾಯಿದ್ದೀವಿ, ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಇದು ದೇವಸ್ಥಾನದ ಬಾಗಿಲು. ಈ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಈಗ ಮಚ್ಚ ಹಬ್ಬ ಫ್ರೆಂಡ್ಸ್, ಇದು ಕಬ್ಬಾಳಮ್ಮ ದೇವಸ್ಥಾನದ ಒಳಗಡೆ ಬಂದರೆ ಹೋಗ್ತಾಯಿದ್ದೀವಿ. ಒಳಗಡೆ ಒಳಗಡೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಸುಬ್ರಹ್ಮಣ್ಯ ದೇವಸ್ಥಾನ ಅಂತೇಳಿ ಫ್ರೆಂಡ್ಸ್, ಈಗ ದರ್ಶನ ಆಯಿತು. ಈಗ ಟೆಂಪಲಲ್ಲೇ ಕೂತಿದ್ದೀವಿ. ಕಬ್ಬಳಮ್ಮ ಟೆಂಪಲು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನೀವು ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ನಮಗೆ ತುಂಬಾ ಹತ್ತಿರದಿಂದ ಮತ್ತು ಚೆನ್ನಾಗಾಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಇದೆ ಟೆಂಪಲ್ಲು ತುಂಬಾ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡೋಗಿ. ದೇವರೆಲ್ಲ ಚೆನ್ನಾಗಿದೆ. ಈಗ ಶನಿವಾರ ಭಾನುವಾರ ಬರಬೇಡಿ, ಯಾಕಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ದೇವರೆಲ್ಲ ಹತ್ತಿರದಿಂದ ನೋಡ್ಬೋದು ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ. 2 ಕೊಡಿ, ಇಲ್ಲ ಮನೆ ಕೊಡಿ 2 ತಾಯ್ತ ಎಲ್ಲ ಕೊಡ್ತಾರೆ. 50 ರೂಪಾಯಿ ಒಂದು ತಾಯ್ತ. ದೇವಸ್ಥಾನದ ಒಳಗಡೆನೇ ಸಿಗುತ್ತೆ. ಫ್ರೆಂಡ್ಸ್, ಈಗ ಕಬ್ಬಾಳಮ್ಮನ ದೇವಸ್ಥಾನ ಔಟ್ಸೈಡ್ ಬಂದಿದ್ದೀವಿ. ಔಟರ್ ವ್ಯೂ ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೋತಿ ಇದೇನು ಮತ್ತೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಊಟರ್ ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದರೆ ನಂದಿ ದೇವಸ್ಥಾನ. ನಂದಿ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಇದು ಕಬ್ಬಾಳಮ್ಮ ಟೆಂಪಲ್ಲು. ಈಗ ಒಳಗಡೆ ಹೋಗ್ಬೇಕಾದ್ರೆ ಔಟರ್ ವ್ಯೂ ಈ ಥರ ಇರುತ್ತೆ ನೋಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಫ್ಯಾಮಿಲಿ ಸಮೇತ ಬಂದರೆ ಕೂತ್ಕೊಳ್ಳೋದಕ್ಕೆ ಮತ್ತು ಮಕ್ಕಳ ಜೊತೆ ಆಟ ಆಡೋದಕ್ಕೆ, ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ಈ ಥರ ಚಿಕ್ಕದಾಗಿ ಪಾರ್ಕಿಂಗ್ ಸೌಲಭ್ಯ ಮಾಡಿದ್ದಾರೆ. ಅಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು. ಮತ್ತು ಇವತ್ತು ರಂಗೋಲಿ ಸ್ಪರ್ಧೆ ಆಗಿರೋದ್ರಿಂದ ಎಲ್ಲೆಲ್ಲೂ ರಂಗೋಲಿನೇ ಕಾಣಿಸ್ತಾ ಇದೆ. ನೀವು ಇವತ್ತು ಬಂದಿದ್ದರೆ ರಂಗೋಲಿ ಎಲ್ಲ ನೋಡ್ಬೋದಾಗಿತ್ತು ಫ್ರೆಂಡ್ಸ್. ಬಟ್ಟು ಬೇಜಾರಾಗಬೇಡಿ, ಇವತ್ತು ನಾವು ರಂಗೋಲಿನೆಲ್ಲ ಕವರ್ ಮಾಡಿದ್ದೀವಿ, ದೇವಸ್ಥಾನನೆಲ್ಲ ಕವರ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನೀವು ಎಲ್ಲನೂ ನೋಡ್ಬೋದು. ಓಕೆ ನೋಡಿ, ಈಗ ಇದು ಆಕಳು ಬಿಡಿಸಿದ್ದಾರೆ ಮತ್ತು ಕರು ಬಿಡಿಸಿದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ ನಂದಿನಿ ಉತ್ಪನ್ನಗಳನ್ನೇ ಬಳಸಿ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ, ಅಟ್ರಾಕ್ಟಿವ್, ತುಂಬಾ ಚೆನ್ನಾಗಿದೆ. ಇನ್ನೊಂದು ಮಗ್ಗಿದೆ ಅಲ್ಲಿ, ಅದು ಬರೀ ಕಾಳುಗಳಿಂದನೇ ರಂಗೋಲಿ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದು ಅಲ್ಲಿ ನೋಡಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ ಅಂಥೇಳಿ ಎಲ್ಲ ಯೋಜನೆಗಳನ್ನ ಹಾಕಿ ಒಂದೇ ಮಗ್ಗಲ್ಲಿ ಅಂದರೆ ಒಂದೇ ರಂಗೋಲಿಯಲ್ಲಿ ಹಾಕಿದ್ದಾರೆ ನೋಡಿ. ಇದು ಚೆನ್ನಾಗಿದೆ. ರೈತ ದೇಶದ ಬೆನ್ನೆಲುಬು ಅಂತ ಹಾಕಿದ್ದಾರೆ. ಎಲ್ಲ ಯೋಜನೆಗಳನ್ನ ಹಾಕಿ ಮತ್ತು ರೈತರ ಬಗ್ಗೆ ಹೇಳಿದ್ದಾರೆ ಈ ರಂಗೋಲಿನಿಯಲ್ಲೇ. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಂಗ್ರೆಸ್ ಪಕ್ಷದ್ದು ಕೈ ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ ನೋಡೋದಕ್ಕೆ.
ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬರೀ ಕಾಳುಗಳಿಂದ, ದವಸ ಧಾನ್ಯಗಳಿಂದ ಅಂದರೆ ಕಾಳುಗಳಿಂದನೇ ಮಾಡಿದ್ದಾರೆ ನೋಡಿ. ಅಟ್ರಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಹಾಕಿದ್ದಾರೆ ರೈತ ದೇಶದ ಬೆನ್ನೆಲುಬು ಅಂತೇಳಿ. ಇದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ದೊಡ್ಡದು ರಂಗೋಲಿ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಕಬ್ಬಾಳಮ್ಮ ದೇವಸ್ಥಾನ ನೋಡಿಲ್ಲ ಅಂದರೆ ಆನೇಕಲ್ಲಿಂದ 2 hours ಆಗುತ್ತೆ, ಬೆಂಗಳೂರಿಂದ ಒಂದು 3 hours ಆಗುತ್ತೆ. ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಔಟರ್ ವ್ಯೂ ತುಂಬಾ ಚೆನ್ನಾಗಿದೆ. ಬನ್ನಿ, ವಿಸಿಟ್ ಮಾಡಿ. ಚೆನ್ನಾಗಿದೆ, ಗ್ರೀನರಿ ಎಲ್ಲ ಚೆನ್ನಾಗಿದೆ, ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿದೆ. ಬನ್ನಿ, ವಿಸಿಟ್ ಮಾಡಿ. ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್, ಉದಾರಹಳ್ಳಿ. ನಾವು ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ನೋಡಿಕೊಂಡು ಈಗ ನಾವು ಸಿದ್ದೇಶ್ವರ ಸಿದ್ದಪ್ಪಾಜಿ ಉದಾರಹಳ್ಳಿ, ಇದು ಕಬ್ಬಾಳಮ್ಮ ದೇವಸ್ಥಾನದಿಂದ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ವಿತಿನ್ ಹಾಫ್ ಆನ್ ಅವರಲ್ಲಿ ನಾವು ಆರಾಮಾಗಿ ಬರ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಲು, ಇದು 1000 ವರ್ಷಗಳ ಹಿಂದೆ ಸಿದ್ದೇಶ್ವರ ಸ್ವಾಮೀಜಿಗಳು ಬಂದು ಇಲ್ಲಿ ತಪಸ್ಸು ಮಾಡಿರೋ ದೇವಸ್ಥಾನ ಇದು. ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಶಿವನ ಮೂರ್ತಿ, ಶಿವಲಿಂಗ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ದೇವಸ್ಥಾನ ಒಳಗಡೆ ಯಾವ ಥರ ಇದೆ ಮತ್ತು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂಥೇಳಿ, ಮತ್ತು ಯಾವೆಲ್ಲ ದೇವ್ರುಗಳೆಲ್ಲ ಇದ್ದಾವೆ ಅಂಥೇಳಿ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಸಹಕರಿಸಲು ಇಚ್ಛಿಸುವ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ರಶೀದಿಯನ್ನು ಪಡೆಯಲು ವಿನಂತಿಸಲಾಗಿದೆ. ಧನ್ಯವಾದಗಳು. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಕರು, ಈ ಕ್ಷೇತ್ರ ಉದಾಹರಣೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗ ಬಂದು ರಸೀದಿಯನ್ನು ಪಡೆದುಕೊಳ್ಳಿ. धन सहायता करने वाला मंदिर के आगे आके रसीदी ले सकता है. ನೋಡಿ ಫ್ರೆಂಡ್ಸ್, ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಒಳಗಡೆ ಈ ಥರ ಗಿಡಗಳು, ಗ್ರೀನರಿನ ಬೆಳೆಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಶ್ರೀ ಕ್ಷೇತ್ರ ಉದಾರಹಳ್ಳಿ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ಶ್ರೀ
ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಲು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇದು ಏನು ಅಂದರೆ ಅದು ದೇವರು, ಎತ್ತು ದೇವರು. ಇಲ್ಲಿ ನೀವು ಏನಾದರೂ ಬೇಕಿದ್ದರೆ ಕೇಳ್ಕೊಬೋದು. ಅವ್ರು ಆಗುತ್ತಾ ಇಲ್ಲ ಅಂಥೇಳಿ, ಆಗೋದಾದರೆ ಬಲ್ಕಾಲು ಕೊಡ್ತದೆ, ಇಲ್ಲಾಂದರೆ ಎರಡು ಕಾಲಲ್ಲಿ ತುಳಿಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮಾಡಿಸ್ಕೊತ ಇದ್ದಾರೆ ಒಬ್ಬರು. ನೋಡಿ ಫ್ರೆಂಡ್ಸ್, ಅವ್ರಿಗೆ ಬಲ್ಕಾಲು ಕೊಡ್ತು ದೇವರು. ಅವರು ಕೇಳಿದ ವರ ಆಗುತ್ತೆ ಅಂತಂದರೆ ಬಲ್ಕಾಲು ಕೊಡುತ್ತೆ, ಇಲ್ಲಾಂದರೆ ಎರಡು ಕಾಲು ಕೊಡ್ತದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಹೊಸ ದೇವಸ್ಥಾನ ಹೊಸ್ದಾಗಿ ಕಟ್ಟಿದ್ದಾರೆ. ಬಟ್ ಇದು ತುಂಬಾ ಫೇಮಸ್ ದೇವಸ್ಥಾನ. ಎಲ್ಲ ಗೂಗಲಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ. ತುಂಬಾ ನೋಡೋದಕ್ಕೂ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಬಂಡೆಗಳಿಂದಗಡೆ ದೇವಸ್ಥಾನ ಮುಂದೆ ಇದೆಲ್ಲ ಇದೆ, ದೇವಸ್ಥಾನ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ, ನೀವು ಹೋಗಿ ಫ್ರೆಂಡ್ಸ್. ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಲು ಮುಗಿಸ್ಕೊಂಡು ಕೆಳಗೆ ಬಂದಮೇಲೆ ಅಲ್ಲಿ ಒಂದು ಪ್ಲೇಸ್ ಇದೆ. ಅದು ಯಾವ ಪ್ಲೇಸ್ ಅಂದರೆ, ಈ ಸೆಂಟ್ರಲ್ಲಿ ಶಿವಲಿಂಗ ಇದ್ದು, ಆ ಶಿವಲಿಂಗದ ಮೇಲೆ ನಾಗರೆಡೆಯಿಂದ ನೀರು ಬರೋ ಥರ, ಅಂದರೆ ಅಭಿಷೇಕ ಮಾಡೋ ಥರ, ಮತ್ತು ಅದ್ರ ಸುತ್ತೂರು 101 ಶಿವಲಿಂಗಗಳಿದ್ದಾವೆ. ಆ ಶಿವಲಿಂಗದ ಮೇಲೆ ಶಿವನ ನಾಮಗಳಿದ್ದಾವೆ, ಅಂದರೆ ವಿಭೂತಿ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ. ಎಕ್ಸ್ಟ್ರಾಡಿನರಿಗಿದೆ ಮತ್ತು ಸಖತ್ತಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಆಗಿದ್ದಾವೆ, ನೀರೆಲ್ಲ ಫ್ರೆಶ್ ಆಗಿದೆ. ಮತ್ತು ಅಲ್ಲೆಲ್ಲ ಒಂಥರ ಹರಿಯೋ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಅಲ್ಲೆಲ್ಲ ತಾವರೆ ಗಿಡಗಳೆಲ್ಲ ಇದ್ದಾವೆ, ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾವಾಗಲಾದರೂ ಹೋದರೆ ಈ ಜಾಗನ ಮಿಸ್ ಮಾಡ್ದಿರ ಬನ್ನಿ. ಅಲ್ಲೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಫೋಟೋಗಳೆಲ್ಲ ಹಿಡಿಬೋದು, ವೀಡಿಯೋಸ್ ಎಲ್ಲ ಮಾಡ್ಬೋದು. ಬಟ್ಟು ತುಂಬಾ ಚೆನ್ನಾಗಿದೆ. ನನಗಂತೂ ಎರಡು ಕಣ್ಣು ಸಾಕಾಗಿಲ್ಲ. ನಾನು ಇದನ್ನು ನೋಡ್ತಾ ಮುಗ್ಧನಾಗ್ಬಿಟ್ಟಿದ್ದೆ. ಮತ್ತು ಇಲ್ಲಿ ಈ ನಂದಿ ಬಾಯಿಂದ ನೀರು ಬರೋ ಥರ ಅದು ಚೆನ್ನಾಗಿತ್ತು ನೋಡೋದಕ್ಕೆ. ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನೀರು. ಯಾಕಂದರೆ ಆ ಥರ ನೀರೆಲ್ಲ ಫ್ರೆಶ್. ನೋಡ ಎಷ್ಟು ಚೆಂದ ಅಲ್ಲ ನಮ್ಮ ಸಿದ್ದಪ್ಪಾಜಿ.
ಆ ದೇವ್ರ ಕಲ್ಯಾಣ ಪಕ್ಕದಲ್ಲಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಾ, ಇದು ದೇವ್ರ ಕಲ್ಯಾಣಿ ಅಂತೇಳಿ. ಈ ದೇವ್ರ ಕಲ್ಯಾಣಿಯಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ನೀರೇ ಖಾಲಿ ಆಗಲ್ಲಂತೆ ಫ್ರೆಂಡ್ಸ್. ನೀರು ಖಾಲಿ ಆಗೋದೇ ಇಲ್ಲಂತೆ. ನೀರೇನಾದರೂ ಖಾಲಿ ಆದರೆ ಹಂಗೆ ನೀರು ಅದಷ್ಟಕ್ಕದೇ ಉದ್ಭವ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇನ್ನೊಂದು ಇಲ್ಲಿ ನೋಡ್ಬೋದು, ನೀವು ಬಂದರೆ ಇಲ್ಲಿ ನೋಡ್ಬೋದು, ದೇವಸ್ಥಾನದ ಮುಂಜೆಗಡೆನೇ ಫ್ರಂಟಲ್ಲಿದೆ ದೇವರ ಕಲ್ಯಾಣಿ ಅಂತೇಳಿ. ತುಂಬಾ ಚೆನ್ನಾಗಿದೆ, ಒಂದು ವಿಸಿಟ್ ಮಾಡಿ. ಇದು ದೇವ್ರ ಕಲ್ಯಾಣಿ, ನೀವು ನೋಡ್ತಾ ಇರ್ಬೋದು, ನೀರೆಲ್ಲ ಕಾಣಿಸ್ತಾ ಇದೆ. ಇದು ಇದಾಕಿದ್ದಾರೆ ಫ್ರೆಂಡ್ಸ್. ಇಷ್ಟಾಗಿತ್ತು ಇವತ್ತಿನ ಲಾಗು. ನೀವು ಈ ಲಾಗಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಮತ್ತು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ನೋಡಿದ್ರಿ. ಮತ್ತು ಅಲ್ಲೆಲ್ಲ ಇರೋ ವಿಶೇಷತೆಗಳು ಮತ್ತು ಗ್ರೀನರಿ, ಮತ್ತು ಇಲ್ಲೆಲ್ಲ ಅಂದರೆ ನೀರು ಶಿವಲಿಂಗದಿಂದ ನೀರು ಬರೋ ಥರ ಇದೆಯಲ್ಲ, ಅದನ್ನೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದೊಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.